we are interacting with the children. On same day, we are going to Victoria Hospital to meet the patient and guide them. Second day, again we have a seminar. If I run, can I get the invitation? So I can run through. Thank you, sir. So on the 18th May, we have Tipitaka anta ಬುದ್ಧರದು ಎಲ್ಲ ಟೀಚಿಂಗ್ ಒಂದು ಹೋಲಿ ಪುಸ್ತಕ ಟಿಪಿಟಕ ಅಂತ ಅದನ್ನ ನಾವೆಲ್ಲ ಚಾಂಟ್ ಮಾಡ್ಕೊಂಡು ಪೂಜಾ ಮಾಡ್ತಾ ಇರೋದು. ಮತ್ತೆ ಜಯನಗರನಲ್ಲಿ ಫ್ರೀ ಮೆಡಿಕಲ್ ಕ್ಯಾಂಪ್ ಎಲ್ಲ ಇದೆ. ದೇವಚಿಕ್ಕನಹಳ್ಳಿ ಬೆಂಗಳೂರಿನಲ್ಲಿನೂ ರಿಲೆವೆನ್ಸ್ ಆಫ್ ಬುದ್ಧಸ್ ಧಮ್ಮ ಇನ್ ಅವರ್ ಡೈಲಿ ಲೈಫ್ ಅಂತ ಕನ್ನಡನಲ್ಲಿ ಪ್ರವಚನ ಇದೆ. ಮತ್ತೆ ವಿ ಪುರಂ ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಕಾಮರ್ಸ್ ನಲ್ಲಿನೂ ಇದೆ. ಸೊ ವಿ ಆರ್ ಟ್ರೈಂಗ್ ಟು ಕನೆಕ್ಟ್ ಟು ಯಂಗ್ ಪೀಪಲ್. ಸಿಮಿಲರ್ಲಿ ಸಕಲೇಶ್ಪುರ್ ಹಾಸನ್ ಜಿಲ್ಲೆನಲ್ಲಿ 4 ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ, ಮೈಸೂರಿನಲ್ಲಿ 3 ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. In 19 we have a seminar with Karnataka Sanskrit University where very renowned speakers are coming. You can see their list, and this talk is to bring awareness of Buddha present in modern world. And on 19th we have a blood donation camp where the thing is we have handed swamis in our mud, so they would be donating blood in collaboration with Indian Red Cross Society. And 20th we have a program with Maharani and Mysore University and Mandya, and as well as we will be releasing fish in Santi time. So similarly, all this program, as you run through, you can see that we have a program in Ambedkar Institute of Technology where we are talking about how Buddha's creativity in the world of technology, and as well as we are going to Karnataka Welfare Association of Blind School where we are going to meet the children and support them. And on 23rd, as my brother was asking, Puja sari ansta illa antalva. Puja andare shabda artha ಏನು? Puja shabda artha ಏನು ಸ್ವಾಮಿ? ಪೂಜಾ ಅರ್ಥ ಶಬ್ದ ಅಂದರೆ, ನಾನು ಇಲ್ಲಿ ನಮ್ಮ ಬ್ರದರ್ ಇದೆ ಅವ್ರಿಗೆ ನಾವು ಗೌರವ ತೋರಿಸ್ಬೇಕು ಅಂದರೆ ನಾವು ರೆಸ್ಪೆಕ್ಟ್ ಕೊಡೋದು. ನಾವು ಪೂಜಾ ಶಬ್ದನ ಹೆಂಗ್ ತಗೋತೀರಾ? ಹೌದು. ಸೊ ನಾವು ಬುದ್ಧ ಒಂದು ಅದ್ಭುತ ಮನುಷ್ಯ, ಅವ್ರಿಗೆ ನಾವು ಗೌರವ ತೋರಿಸ್ಬೇಕು ಅಂದರೆ ಕನ್ನಡದಲ್ಲಿ ಶಬ್ದ ಯಾವುದು ಯೂಸ್ ಮಾಡಬೇಕಾಗತ್ತೆ ಹೇಳಿ? ಪೂಜಾ ಯೂಸ್ ಮಾಡಲಿಲ್ಲ ಅಂದ್ರೆ ಬೇರೆ ಯಾವುದು ಶಬ್ದ ಇದೆ ಅಂತ ಹೇಳಿ. ಸೊ ಆ ತರ ಇಂಟೆನ್ಷನ್ ಬುದ್ಧಿಸಮ್, the very beautiful thing about Buddhism is ನಮ್ಮ ಚೇತನ. ನೀವು ಪೂಜಾ ನನಗೆ ಅದು ಕೊಡು ಇದು ಕೊಡು ಅಂತಾನೂ ಇರ್ಬೋದು, ನಮ್ ಬೇರೆ ಜನರಿಗೆ ತೋರ್ಸೋಕೆನೂ ಪೂಜಾ ಮಾಡ್ಬೋದು. ನಮ್ ಯಾವುದು ಚೇತನದಿಂದ ಪೂಜಾ ಗೌರವ ಮಾಡ್ತೀರಾ ಅದು ಮುಖ್ಯ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ದ ಬುದ್ಧಿಸಮ್. ದಟ್ಸ್ ವೈ ವಿ ಸೇ. ಅಂಡ್ ಸ್ಪೆಷಲ್ ಪೂಜಾ ಅಂದ್ರೆ ಅವತ್ತು ದಿವಸ 100, ಇವಾಗ ನಿಮಗೆ 3 ಸ್ವಾಮಿ ಕಾಣುತ್ತೆ. ಬುದ್ಧ ಕಾಲದಲ್ಲಿ 1000 ಸ್ವಾಮಿ ಕಾಣ್ತಾ ಇತ್ತು. ಈ ಕಾಲದಲ್ಲಿ ಇಂಡಿಯನ್ ಅಲ್ಲಿ ನಿಮಗೆ ಮೋರ್ ದೆನ್ 500-600 ಸ್ವಾಮಿ ಕಾಣುತ್ತಿಲ್ಲ, ಅಷ್ಟು ಸ್ಟೇಟಸ್ ಬಂದಿದ್ದಾರೆ. On this 23rd we have 100 monks who would come together and ಪೂಜಾ ಅಂದರೆ ಅಷ್ಟೇ ಕಣ್ಣು ಮುಚ್ಕೊಂಡು ಮಾಡ್ತಾ ಇಲ್ಲ, ಧ್ಯಾನ ಮಾಡೋದು ಅದನ್ನು ಎಲ್ಲ ಇದೆ. ಅವತ್ತು ದಿವಸ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಬೆಳಗ್ಗೆ 23ನೇ ತಾರೀಕು 9 ಗಂಟೆ 100 ಸ್ವಾಮೀಜಿ ರಸ್ತೆ ಮೇಲೆ ಬರ್ತಾರೆ ಭಿಕ್ಷಾಗೆ. ಜನ ಎಲ್ಲ ಮನೆಯಿಂದ ಊಟ ಮಾಡ್ಕೊಂಡು ಆ ಭಿಕ್ಷಾ ಪಾತ್ರೆಗಳನ್ನ ಕೊಡ್ತಾರೆ. ಇದು ನಿಮ್ ಬುದ್ಧ ಕಾಲ ಮಾತ್ರ ನೀವು ಕಾಣಕ್ಕೆ ಆಗುತ್ತೆ, ಈ ಕಾಲದಲ್ಲಿ ಆಗೋದಿಲ್ಲ. So that is also a puja, that is also a worship. So I invite all the members, to witness this rare special event. ಎಲ್ಲ ಬಂದು ನೋಡಿ ಕವರ್ ಮಾಡಿ ಜನರಿಗೆ ಗೊತ್ತಾಗಲಿ. ಮತ್ತೆ ನಮ್ಮ ಟೆಂಪಲ್ ನಲ್ಲಿ, ನಮ್ಮ ವಿಹಾರ್ನಲ್ಲಿ ಎಲ್ಲ ಸುಮ್ಮಿ ಯೂಶಲಿ ಇವಾಗ ನನ್ಗೆ ನೋಡಿ ನನಗೆ ಒಂದು ಚೈನೀಸ್ ತರ ಕಾಣ್ತಾರೆ, ಅವರು ಬೇರೆ ಕಡೆಯಿಂದ, ನಾವು ಎಲ್ಲ ಇಂಡಿಯಾದಿಂದ. Also temple ನಲ್ಲಿ we have 100 monks, all the monks are from India. So we want to bring this awareness. ಮತ್ತೆ so these are the program, and we invite wholeheartedly for all of you to come and share your reviews. So with this I will conclude. Thank you very much.